ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ರಿಯಲ್ ಆಗಿ ಅಂದ್ರೆ ನಿಜವಾಗಿ ನಡೆದಿರುವಂತಹ ಎರಡು ಇನ್ಸಿಡೆಂಟ್ ಇದೆ. ಎರಡು ಘಟನೆಗಳನ್ನ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನಾದ್ರೂ ಬ್ಯಾಂಕ್ ಅಕೌಂಟ್ ಇದ್ರೆ ಅಥವಾ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ರೆ, ಗೃಹಲಕ್ಷ್ಮಿ ಅಡಿಯಲ್ಲಿ ನೀವು ಹಣವನ್ನ ಪ್ರತಿ ತಿಂಗಳು ಪಡಿತಾ ಇದ್ದೀರಾ ಅಂತ ಅನ್ಕೊಂಡ್ರೆ, ಸೊ ನಿಮ್ಗೆ ಈ ಒಂದು ವಿಡಿಯೋ ಇಲ್ಲಿ ಹೇಳೋಕೆ ಹೊರಟಿರುವಂತಹ ಒಂದು ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಒಂದು ಹಣ, ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣ, ನಿಮ್ಮ ಬ್ಯಾಂಕಿನಲ್ಲಿರುವಂತಹ ದುಡ್ಡು ಸೇಫ್ ಆಗಿ ಇರಬೇಕು, ಕಳ್ಳತನ ಆಗ್ಬಾರ್ದು ಅಂತಂದ್ರೆ ಸೊ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮ್ಮ ದುಡ್ಡು ಬ್ಯಾಂಕ್ ನಲ್ಲಿ ಸೇಫ್ ಆಗಿ ಇರಬೇಕು ಅಂತಂದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಕೊನೆಯಲ್ಲಿ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ನಾವು ಇದನ್ನ ಮಾಡಬಾರ್ದು ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಓಕೆ, ಇವಾಗ ಎರಡು ಇನ್ಸಿಡೆಂಟ್ ಅಂದ್ರೆ ರಿಯಲ್ ಆಗಿ ನಡೆದಿರುವಂತಹ ಎರಡು ಘಟನೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ರೀಸೆಂಟ್ ಆಗಿ ನಡೆದಿರುವಂತದ್ದು, ಇತ್ತೀಚೆಗೆ ನಡೆದಿರುವಂತದ್ದು, ಹುಬ್ಬಳ್ಳಿಯಲ್ಲಿ ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಅಂದ್ರೆ ಒಬ್ಬ ಮಹಿಳೆ. ಸೊ ಓಕೆನಾ, ಈ ಒಬ್ರು ಮಹಿಳೆ, ಸೊ ಅವರ ಒಂದು ಅಕೌಂಟಿನಲ್ಲಿ ಟೋಟಲ್ ಆಗಿ 64,000 ರೂಪಾಯಿ ಹಣ ಇಟ್ಟಿದ್ರು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ಸೇರಿ, ಅವರ ಒಂದು ಸೇವಿಂಗ್ಸ್ ಕೂಡ ಸೇರಿ ಒಟ್ಟಾರೆಯಾಗಿ ಟೋಟಲ್ ಆಗಿ 64,000 ರೂಪಾಯಿ ಹಣವನ್ನ ಇಟ್ಟಿದ್ರಂತೆ. ಸೊ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ ನಂತರ ಸೊ ಇವರ ಒಂದು ಅಕೌಂಟ್ ಅನ್ನ ಹೋಗಿ ಚೆಕ್ ಮಾಡ್ತಿದಾರ, ಅಂದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ಅವಾಗ 0 ರೂಪೀಸ್ ಆಯ್ತಂತ. ಅಂದ್ರೆ 64,000 ರೂಪಾಯಿ ಅವರ ಒಂದು ಅಕೌಂಟ್ ಇಂದ ಮಾಯ ಆಗಿದೆ ಅಂದ್ರೆ ಸೈಬರ್ ಕ್ರಿಮಿನಲ್ಸ್ ಅಂತ ಏನ್ ಕರಿತೀವಿ, ಮೋಸದಿಂದ ಅವರ ಒಂದು ಅಕೌಂಟ್ ಇಂದ ಬೇರೆಯವರ ಒಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ. ಇದನ್ನ ನಾವು ಸೈಬರ್ ಫ್ರಾಡ್ಸ್ ಅಂತ ಕರಿತೀವಿ. ಸೊ ನಂತರ ಬ್ಯಾಂಕ್ ನಲ್ಲಿ ನಮ್ಮ ಒಂದು ಸೇವಿಂಗ್ಸ್ ಅಮೌಂಟ್ ಎಷ್ಟಿತ್ತು, 64,000 ರೂಪಾಯಿ ಇತ್ತು, ಏನಾಯ್ತು ಅಂತ ಕೇಳಿದಾಗ ಬ್ಯಾಂಕ್ನವರು ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬ್ಯಾಂಕ್ನವರು ಕೂಡ ಗೊತ್ತಾಗೋದಿಲ್ಲ ಇವರು ಸೈಬರ್ ಫ್ರಾಡ್ಸ್ ಮಾಡುವಂತದ್ದು. ಸೊ ಈ ರೀತಿಯಾಗಿರುವಂತಹ ಘಟನೆಗಳು ದಿನಾಲು ಕೂಡ ನೂರಾರು ಸಂಖ್ಯೆಯಲ್ಲಿ ನಡೀತಾ ಇರುತ್ತೆ. ಕೆಲವೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದು ಬೆಳಕಿಗೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಕೆಲವೊಂದು ತಪ್ಪನ್ನ ಮಾಡಬಾರ್ದು. ಏನು ತಪ್ಪನ್ನ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ಇನ್ನು ಎರಡನೇ ಇನ್ಸಿಡೆಂಟ್, ರಿಯಲ್ ಇನ್ಸಿಡೆಂಟ್ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇದು ಕೂಡ ರೀಸೆಂಟ್ ಆಗಿ ನಡೆದಿರುವಂತಹ ಘಟನೆನೆ, ನೈಜ ಘಟನೆನೆ. ಸೊ ಒಂದು ಮಹಿಳೆಗೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಮಹಿಳೆಗೆ ಕಾಲ್ ಬಂದಿದೆ. ಸೊ ಕಾಲ್ ಮಾಡಿದ ಅವರು ಕೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತಿನ ಹಣ ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ. ಸೊ ಅದಾದ್ಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡ್ತೀವಿ ಅಂತ ಹೇಳಿ, ಸೊ ಅದಾದ್ಮೇಲೆ ಇವರು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಸೊ ಹಾಗೇನೆ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನ ಪಡ್ಕೊಂಡು, ಸೊ ನಂತರ ಅವರ ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಇವರ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಇವನ್ನ ನಾವು ಸೈಬರ್ ಕ್ರಿಮಿನಲ್ಸ್ ಅಂತ ಕರಿತೀವಿ. ಇವೆರಡೂ ಕೂಡ ಇನ್ಸಿಡೆಂಟ್ ರೀಸೆಂಟ್ ಆಗಿ ಆಗಿರುವಂತದ್ದೇ. ಈ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಸರ್ಕಾರಿ ಅಧಿಕಾರಿ ಆಗ್ಲಿ ಅಥವಾ ಯಾವುದೇ ಒಂದು ಬ್ಯಾಂಕ್ನವರಾಗ್ಲಿ, ಸೊ ಈ ರೀತಿಯಾಗಿ ಫೋನ್ ಮುಖಾಂತರ ನಿಮ್ಗೆ ವ್ಯವಹಾರವನ್ನ ಮಾಡೋದಿಲ್ಲ. ಸೊ ಓಕೆ, ಇವಾಗ ನಿಮ್ಗೂ ಕೂಡ ಈ ರೀತಿ ಆಗ್ಬಾರ್ದು, ನಿಮ್ಮ ಒಂದು ದುಡ್ಡು ಸೇಫ್ ಆಗಿರ್ಬೇಕು ಅಂತಂದ್ರೆ ನೀವು ಏನು ಮಾಡಬಾರ್ದು ಮತ್ತೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ, ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದಷ್ಟು ಈ ಒಂದು ವಿಡಿಯೋವನ್ನ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಶೇರ್ ಮಾಡಿ. ಸೊ ಹಾಗಾದ್ರೆ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಡ್ಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲೇ ಜಾಸ್ತಿ ಪಾಯಿಂಟ್ಸ್ ಬರುವಂತದ್ದು. ಸೊ ಮೊದಲನೇದಾಗಿ ನಿಮ್ಮ ಒಂದು OTP ನಂಬರ್ ಅನ್ನ ಯಾರೊಬ್ಬರ ಹತ್ರನೂ ಕೂಡ ಶೇರ್ ಮಾಡ್ಕೋಬಾರ್ದು. ಎಷ್ಟೇ ಕ್ಲೋಸ್ ಇರ್ಲಿ, ಎಷ್ಟೇ ನಂಬಿಕೆ ಇರ್ಲಿ, ಯಾರ ಹತ್ರನೂ ಕೂಡ ಆಧಾರ್ ಕಡೆಯಿಂದ ಬರುವಂತಹ ಅಥವಾ ಬ್ಯಾಂಕ್ ಕಡೆಯಿಂದ ಬರುವಂತಹ ಯಾವುದೇ ನಂಬರ್ ಅನ್ನ, OTP ನಂಬರ್ ಅನ್ನ ನೀವು ಶೇರ್ ಮಾಡ್ಕೋಬಾರ್ದು. ಕೆಲವು ಸಂದರ್ಭಗಳಲ್ಲಿ ಬಿಟ್ಟು, ಇವಾಗ ನೀವು ರೇಷನ್ ತಗೊಳ್ಬೇಕಾದ್ರೆ ನಿಮ್ಮ ಒಂದು ತಂಬು ಬಂದಿಲ್ಲ ಅಂತಂದ್ರೆ ನೀವು OTP ನಂಬರ್ ಅನ್ನ ಕೊಡಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ಸ್ಕೀಮ್ಸ್ಗೆ, ಅಂದ್ರೆ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ OTP ನಂಬರ್ ಅನ್ನ ಕೇಳುತ್ತೆ. ಅಂತ ಸಂದರ್ಭದಲ್ಲಿ ಬಿಟ್ಟು, ಸೊ ಬೇರೆ ಸಂದರ್ಭಗಳಲ್ಲಿ ಯಾವ ಸಂದರ್ಭಗಳಲ್ಲೂ ಕೂಡ ನೀವು OTP ನಂಬರ್ ನ ಶೇರ್ ಮಾಡಬಾರ್ದು. ಸೊ ಓಕೆನಾ, ಕೆಲವರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ನಿಮ್ಮ ಒಂದು ATM ಕಾರ್ಡ್ ಡಿಆಕ್ಟಿವೇಟ್ ಆಗಿದೆ, ಅಂದ್ರೆ ಅದು ಕೆಲಸ ಮಾಡ್ತಾ ಇಲ್ಲ, ಅದು ಕೆಲಸ ಮಾಡ್ಬೇಕು ಅಂತಂದ್ರೆ ಒಂದು OTP ನಂಬರ್ ಬರುತ್ತೆ ಅಂತ ಹೇಳಿ, ಸೊ ಕೆಲವರು ತುಂಬಾ ಜನ ಕಾಲ್ ಮಾಡ್ತಾರೆ. ಅವೆಲ್ಲ ಫೇಕ್ ಕಾಲ್ಸ್, ಫ್ರಾಡ್ ಕಾಲ್ಸ್. ಬ್ಯಾಂಕ್ ನಿಂದ ಯಾವುದೇ ರೀತಿಯಾದಂತ ಕಾಲ್ ಆ ರೀತಿಯಾಗಿ ಕಾಲ್ ಮಾಡಿದಿಲ್ಲ. ನನಗೂ ಕೂಡ ಒಂದು 2 ರಿಂದ 3 ಸಾರಿ ಬಂದಿತ್ತು. ನನಗೆ ಗೊತ್ತಿರೋದ್ರಿಂದ ನಾನು
ಅದರಿಂದ ಬಚಾವಾಗಿದೆ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ OTP ನಂಬರ್ ನ ಯಾರ ಹತ್ರನೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದಾಗಿ ಕೆಲವರು ಅಂದ್ರೆ ವಯಸ್ಸಾದಂತವ್ರು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವು ಕಡೆ ಹಳ್ಳಿಗಳಲ್ಲಿ ಈ ತಂಬನ್ನ ಕೊಟ್ಟುಬಿಟ್ಟು ಅಂದ್ರೆ ತಂಬು ಅಂದ್ರೆ ಹೆಬ್ಬೆಟ್ಟನ್ನ ಕೊಟ್ಬಿಟ್ಟು ಸೊ ಹಣವನ್ನ ವಿತ್ಡ್ರಾಲ್ ಮಾಡ್ತಾರೆ. ಅಂದ್ರೆ ಹಣವನ್ನ ತೆಗೆದು ಬರ್ತಾರೆ. ಒಂದು ಸ್ಮಾಲ್ ಮಿಷಿನ್ ಇರುತ್ತೆ, ಆ ಮೆಷಿನ್ ಮುಖಾಂತರ ಹೆಬ್ಬೆಟ್ಟನ್ನ ಕೊಟ್ಟ ಸಾಕು, ಅಂದ್ರೆ ತಂಬನ್ನ ಕೊಟ್ಟ ಸಾಕು, ಆಧಾರ್ ಕಾರ್ಡ್ ನಂಬರ್ ಇಂದ ಅಮೌಂಟ್ ಅನ್ನ ವಿತ್ಡ್ರಾಲ್ ಮಾಡಬಹುದು. ಸೊ ಓಕೆನಾ, ಅಂತ ಒಂದು ಸರ್ವಿಸ್ ಹಳ್ಳಿ ಕಡೆಗಳಲ್ಲಿ ಇದೆ, ಸಿಟಿಗಳ ಕಡೆಗಳಲ್ಲೂ ಇದೆ, ಹಳ್ಳಿ ಕಡೆಗಳಲ್ಲೂ ಇದೆ. ಸೊ ಕೆಲವರಿಗೆ ಅಂದ್ರೆ ಇದು ಕೆಲವರಿಗೆ ಮಿಸ್ಯೂಸ್ ಮಾಡ್ಕೋತಾರೆ. ಅಂದ್ರೆ ಯಾರು ಈ ರೀತಿಯಾಗಿ ಅಥವಾ ಶಾಪ್ ಇಟ್ಕೊಂಡಿರ್ತಾರೆ, ಅಂಗಡಿ ಇಟ್ಕೊಂಡಿರ್ತಾರೆ, ಸೊ ಅವರು ಈ ರೀತಿ ಚಿಕ್ಕ ಪುಟ್ಟ ಸರ್ವಿಸ್ ಕೊಡ್ತಾ ಇರ್ತಾರೆ. ಸೊ ಅಂತವ್ರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ವಯಸ್ಸಾದವರು ಇರ್ತಾರೆ ಅಥವಾ ಗೊತ್ತಿಲ್ಲದವರು ಇರ್ತಾರೆ. ಸೊ ಅವರನ್ನ ನಂಬಿಸಿ ಸೊ ಅವರ ಅಕೌಂಟ್ ಇಂದ ಇನ್ನು ಬೇರೆಯವರ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು ತುಂಬಾ ನಡೀತಾ ಇದೆ. ಸೊ ಓಕೆನಾ, ಸೊ ಎಲ್ಲರೂ ಕೂಡ ಹೇಗೆ ಹೇಳ್ತಾರೆ ಅಂತ ಹೇಳೋದಕ್ಕೆ ಆಗೋಲ್ಲ, ಕೆಲವರನ್ನ ಮಾತ್ರ ನೀವು ನಂಬೋದಕ್ಕೆ ಹೋಗ್ಬೇಡಿ. ಸೊ ಓಕೆನಾ, ಸೊ ಹಾಗಾಗಿ ಇದು ನೀವು ತಂಬನ್ನ ಕೊಟ್ಟು ದುಡ್ಡನ್ನ ವಿತ್ಡ್ರಾಲ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಹುಷಾರಾಗಿರಿ. ಆದಷ್ಟು ನಿಮ್ಮ ಬ್ಯಾಂಕ್ ವ್ಯವಹಾರಗಳನ್ನ ಬ್ಯಾಂಕ್ ನಲ್ಲೇ ಮಾಡಿ. ಪ್ರೈವೇಟ್ ಅಲ್ಲಿ ಅಂದ್ರೆ ಸೈಬರ್ ಅಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆದಷ್ಟು ಕಡಿಮೆ ಮಾಡಿ. ಆದಷ್ಟು ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ಬ್ಯಾಂಕ್ ಅಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಓಕೆನಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಶೋ ಮಾಡಬಾರ್ದು. ಸೊ ಓಕೆನಾ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಸಿಕ್ತು ಅಂತಂದ್ರೆ ಸೊ ನಿಮ್ಗೆ ಮೋಸ ಮಾಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಸೈಬರ್ ಕದೀಮರಿಗೆ ಸಿಕ್ಕಿದ್ರೆ, ಅಂದ್ರೆ ಸೈಬರ್ ಫ್ರಾಡ್ ಮಾಡುವಂತವ್ರಿಗೆ ಸಿಕ್ಕಿದ್ರೆ ಸೊ ನೀವೇ ಈಸಿ ಮಾಡ್ಕೊಟ್ಟಂಗ ಆಗುತ್ತೆ ಅವ್ರಿಗೆ. ಸೊ ಓಕೆನಾ, ಸೊ ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಲ್ಲೂ ಕೂಡ ಶೋ ಮಾಡೋದಕ್ಕೆ ಹೋಗಿ ಪಬ್ಲಿಕ್ ಸ್ಪೇಸ್ ಅಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಲ್ಲದರಲ್ಲಿ ಎಸೆಯೋದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾಡಬೇಡಿ. ಸೊ ಓಕೆನಾ, ನೆಕ್ಸ್ಟ್ ATM ಡೀಟೇಲ್ಸ್ ಅನ್ನು ಅಷ್ಟೇ ಎಲ್ಲೂ ಕೂಡ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಫ್ರಾಡ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಓಕೆನಾ, ATM ಪಿನ್ ಆಗಿರ್ಬೋದು ಅಥವಾ ATM ಕಾರ್ಡ್ ನಂಬರ್ ಆಗಿರ್ಬೋದು, ಹಿಂದೆಗಡೆ CVV ಕೋಡ್ ಅಂತ ಇರುತ್ತೆ. ಸೊ ಇದು ಯಾವ್ದನ್ನು ಕೂಡ ಎಲ್ಲೂ ಕೂಡ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಫೋಟೋ ಹಾಕುವಂತದ್ದು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೊ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಗೌಪ್ಯವಾಗಿರಿ. ಅಂದ್ರೆ ಅದು ಸಿಗ್ಬಾರ್ದು, ನಿಮ್ಗ್ ಬಿಟ್ರೆ ಯಾರೋ ಸಿಗ್ಬಾರ್ದು. ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಎಲ್ಲೂ ಕೂಡ ಸಿಗ್ಬಾರ್ದು. ಸೊ ಓಕೆನಾ, ಸೊ ಆದಷ್ಟು ಇದನ್ನ ಗೌಪ್ಯವಾಗಿರಿ. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಅನ್ನು ಕೂಡ ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಆಧಾರ್ ನಂಬರ್ ಆಗಿರ್ಬೋದು, ಇದನ್ನ ನಿಮ್ಮ ಫೋಟೋ ಹೊಡೆದು ಸ್ಟೇಟಸ್ ಹಾಕೋದಾಗಿರ್ಬೋದು, ಅಥವಾ ನಾನು ಹೊಸ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ದೆ, ಫೋಟೋವನ್ನ ಚೇಂಜ್ ಮಾಡಿಸ್ದೆ, ಸೊ ಅದನ್ನ ಶೇರ್ ಮಾಡೋದಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ವಾಟ್ಸ್ಆಪ್ ಅಲ್ಲಿ ಹಾಕೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು, ಸೊ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ. ಪಬ್ಲಿಕ್ ಅಲ್ಲಿ ಎಲ್ಲೂ ಕೂಡ ಶೋ ಮಾಡೋದಕ್ಕೆ ಹೋಗ್ಬೇಡಿ. ಆಧಾರ್ ಡೀಟೇಲ್ಸ್ ನಿಮ್ಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಷ್ಟೊಂದು ಗೊತ್ತಿರಬಾರ್ದು. ಸೊ ಓಕೆನಾ, ಆಧಾರ್ ಜೆರಾಕ್ಸ್ ಅಷ್ಟೇ ಇಲ್ಲಾಂದ್ರೆ ಎಸಿಬೇಡಿ. ಸೊ ಓಕೆನಾ, ಅದು ಕೂಡ ಯಾರಿಗಾದ್ರೂ ಸಿಕ್ಕಿದ್ರೆ ಆಧಾರ್ ನಂಬರ್ ಇಂದನೂ ಕೂಡ ನಿಮ್ಮ ಒಂದು ಅಕೌಂಟ್ ಅನ್ನ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತಹ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಓಕೆನಾ, ಸೊ ನೆಕ್ಸ್ಟ್ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೂಡ ಎಲ್ಲೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಪಾಸ್ವರ್ಡ್, ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಆಗಿರ್ಬೋದು, ಫೇಸ್ಬುಕ್ ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಒಂದು ಮೊಬೈಲ್ ಪಾಸ್ವರ್ಡ್ ಆಗಿರ್ಬೋದು, ಅಥವಾ ನೀವು ಬಳಸುವಂತಹ UPI ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೇ ಆಗಿರ್ಬೋದು. ಸೊ ಈ ಒಂದು ಪಾಸ್ವರ್ಡ್ ಅನ್ನ ಆದಷ್ಟು ಸ್ಟ್ರಾಂಗ್ ಆಗಿ ಇಡಬೇಕು. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಬೈಕ್ ನಂಬರ್ ಅನ್ನ ಆಗಿರ್ಬೋದು, ಮೊಬೈಲ್ ನಂಬರ್ ಅನ್ನ ಆಗಿರ್ಬೋದು ಇಡಬೇಡಿ. ಸೊ ನಾನೇ ತುಂಬಾ ಕಡೆಗಳಲ್ಲಿ ನೋಡಿದೀನಿ, ಅವರ ಒಂದು UPI ನಂಬರ್ ಅಂದ್ರೆ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಅಥವಾ ಅವರ ಒಂದು ಫೋನ್ ಲಾಕ್ ಆಗಿರ್ಬೋದು, ಇದನ್ನ ಡೇಟ್ ಆಫ್ ಬರ್ತ್, ಬೈಕ್ ನಂಬರು, ಮೊಬೈಲ್ ನಂಬರು, ಸೊ ಅವರ ಒಂದು ಮದುವೆ ಡೇಟು, ಸೊ ಈ ರೀತಿಯಾಗಿ ಇಡ್ತಾರೆ. ಸೊ ಖಂಡಿತವಾಗ್ಲೂ ಆ ರೀತಿಯಾದಂತ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವೇನಾದ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತನೂ ಕೂಡ, ಅಥವಾ ನಿಮ್ಮ ಒಂದು ಬ್ಯಾಂಕಿನ ಮೊಬೈಲ್ ಆಪ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ, ಸೊ ಈ ರೀತಿಯಾಗಿರುವಂತಹ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಬೈಕ್ ನಂಬರ್ ಅನ್ನ ಹಿಡಿಯೋದಕ್ಕೆ ಹೋಗ್ಬೇಡಿ. ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಇಡಬೇಕು. ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಿಮ್ ಮುಂದೆ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಹೇಳ್ತೀನಿ ಯಾವ ರೀತಿ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಇಡೋದು ಅಂತ. ಸೊ ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್, ನಾನು ಅವಾಗಲೂ ಹೇಳ್ದಂಗೆ ಬ್ಯಾಂಕ್ ಡೀಟೇಲ್ಸ್, ATM ಡೀಟೇಲ್ಸ್ ಇದರ ಜೊತೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಒಂದು ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು, ಫೇಸ್ಬುಕ್, ವಾಟ್ಸ್ಆಪ್ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದರಿಂದ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ ಮುಂದೆ. ಸೊ ಅದನ್ನ ಬಿಸ್ನೆಸ್ ಫೋನ್ ನಂಬರ್ ಇದ್ರೆ ಓಕೆ, ನಿಮ್ಮ ಪರ್ಸನಲ್ ಫೋನ್ ನಂಬರ್ ಅನ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಸಹಾಯಕ್ಕೆ ನಿಮ್ಮ ಮೊಬೈಲ್ ಕೇಳುವವರು ಬರ್ತಾರೆ. ಸೊ ಎಕ್ಸಾಂಪಲ್ಗೆ ನೀವು ಎಲ್ಲೋ ಮದುವೆಗೆ ಹೋಗಿರ್ತೀರಾ, ಬಸ್ ಸ್ಟಾಪ್ ಅಲ್ಲಿ ಇರ್ತೀರಾ, ಅಥವಾ ಎಲ್ಲೋ ಕಡೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ಯಾವುದೇ ಪಬ್ಲಿಕ್ ಸ್ಪೇಸ್ ಅಲ್ಲಿ.
ಕೆಲವರು ಬರ್ತಾರೆ, ಕೆಲವರು ಬಂದು ನಮ್ಮ ಒಂದು ಮೊಬೈಲ್ ಕಳೆದೋಗಿದೆ, ಅಥವಾ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅಥವಾ ನಮ್ಮ ಒಂದು ಮೊಬೈಲ್ ಬೇರೆ ಕಡೆ ಎಲ್ಲೋ ಇಟ್ಟಿದ್ದೀನಿ, ಒಂದು ಫೋನ್ ಮಾಡ್ಬೇಕಾಗಿತ್ತು. ಸೊ ಈ ರೀತಿಯಾಗಿ ಕೇಳ್ಕೊಂಡು ಬರ್ತಾರೆ. ಬಟ್ ಎಲ್ಲರೂ ಕೂಡ ಇದೇ ರೀತಿ ಮೋಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಕೆಲವರು ಇರ್ತಾರೆ, ನಮ್ಗೆ ಗೊತ್ತಿರಲ್ವಲ್ಲ ಯಾರು ಹೇಗೆ ಅಂತ, ಸೊ ಹಾಗಾಗಿ ಯಾರನ್ನು ಕೂಡ ನಂಬೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಕೇಳೋರ ಹತ್ರ ಸ್ವಲ್ಪ ಹುಷಾರಾಗಿರಿ. ಸೊ ಯಾಕೆ ಅಂತಂದ್ರೆ, ಇವರು ನಿಮ್ಮ ಹತ್ರ ಕಾಲ್ ಮಾಡ್ಬೇಕು ಅಂತ ಕೇಳ್ತಾರೆ. ಕಾಲ್ ಮಾಡಿದ್ರೆ ಏನಾಗುತ್ತೆ, ಕಾಲು ಪಾಪ ಅಂತ ನೀವು ಕೊಡ್ತೀರಾ. ಸೊ ಓಕೆನಾ, ಕೊಡ್ತೀರಾ. ಆದ್ರೆ ಅಲ್ಲಿ ಆಗುವಂತಹ ಒಂದು ಎಫೆಕ್ಟ್ ಏನು ಅಂತಂದ್ರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಅವ್ರಿಗೆ ಸಿಗುತ್ತೆ. ಸೊ ಓಕೆನಾ, ನಿಮ್ಮ ಒಂದು ಮೊಬೈಲ್ ನಂಬರ್ ಸಿಗುತ್ತೆ. ಇನ್ ಕೇಸ್ ಅವರು ಸ್ವಲ್ಪ ಮಾತಾಡ್ಕೊಂಡು ಆ ಕಡೆ ಹೋದ್ರು, ಆ ಕಡೆ ಹೋಗಿ ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರತ್ತಾರ, ಅಂದ್ರೆ ಒಂದು OTP ನಂಬರ್ ಬರತ್ತಾರ ಏನಾದ್ರು ಮಾಡಿ, ಆ OTP ನಂಬರ್, ಯಾಕೆ ಅಂತಂದ್ರೆ ಮೊಬೈಲ್ ಅವ್ರ ಹತ್ರನೇ ಇರುತ್ತಲ್ಲ, OTP ನಂಬರ್ ಅನ್ನ ಹೇಳಿದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಹಣ ಖಾಲಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸೊ ಈ ರೀತಿಯಾಗಿ ಮೊಬೈಲ್ ಏನಾದ್ರು ಕೇಳ್ಕೊಂಡು ಬಂದ್ರೆ ತುಂಬಾ ಹುಷಾರಾಗಿರಿ. ಸೊ ಓಕೆನಾ, ಇನ್ ಕೇಸ್ ಏನಾದ್ರು ತುಂಬಾ ಎಮರ್ಜೆನ್ಸಿ ಇದೆ, ಆ ವ್ಯಕ್ತಿ ನೋಡಿದ್ರೆ ಇವ್ರು ಮೋಸ ಮಾಡೋ ರೀತಿ ಅಂತ ಅನ್ಸೋದಿಲ್ಲ. ಸೊ ತುಂಬಾ ಎಮರ್ಜೆನ್ಸಿ ಇದೆ ಅಂತ ಅಂದಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವೇ ಕಾಲ್ ಮಾಡಿ ಲೌಡ್ ಸ್ಪೀಕರ್ ನ ಆನ್ ಮಾಡಿ ನಿಮ್ಮ ಮೊಬೈಲ್ ಅನ್ನ ಅವ್ರಿಗೆ ಕೊಡ್ಬೇಡಿ. ಸೊ ಓಕೆನಾ, ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಲೌಡ್ ಸ್ಪೀಕರ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಓಕೆನಾ, ಸೊ ಆ ರೀತಿಯಾಗಿ ನೀವು ಮಾಡಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ ಅಂತ ಇರುತ್ತೆ ಮಾಲ್ಗಳಲ್ಲಿ, ಬಸ್ ಸ್ಟಾಪ್ ಗಳಲ್ಲಿ, ಮತ್ತೆ ರೈಲ್ವೆ ಸ್ಟೇಷನ್ಗಳಲ್ಲಿ. ಸೊ ಈ ರೀತಿಗೆ ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಚಾರ್ಜ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ ಆಗಿರ್ಬೋದು, ಗ್ಯಾಡ್ಜೆಟ್ ಆಗಿರ್ಬೋದು, ಯಾವ್ದನ್ನು ಕೂಡ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಇಲ್ಲಿ ನಿಮ್ಮ ಒಂದು ಡೇಟಾ, ನಿಮ್ಮ ಮೊಬೈಲ್ ಅಲ್ಲಿ ಏನ್ ಡೇಟಾ ಇರುತ್ತೆ ಅದನ್ನ ಕಳ್ತನ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ಸುಮಾರು ಕಡೆ ಇದು ರೀತಿಯಾಗಿ ನಡೆದಿದೆ. ಸೊ ನೆಕ್ಸ್ಟ್, ಗೊತ್ತಿಲ್ಲದೆ ಇರುವಂತಹ ಅನ್ನೋ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಬಾರ್ದು. ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ಸೊ ರೀಸೆಂಟ್ ಆಗಿ ಏನಾಗಿತ್ತು ಅಂತಂದ್ರೆ, ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದ್ರಲ್ಲ ಲೋಕಸಭಾ ಚುನಾವಣೆಯಲ್ಲಿ, ಆ ಒಂದು ಚುನಾವಣೆಯನ್ನ ಬಳಸಿಕೊಂಡು ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಏನಂತ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದಕ್ಕೆ ಉಚಿತವಾಗಿ ರೀಚಾರ್ಜ್ ಅನ್ನ ಕೊಡ್ತಾ ಇದ್ದಾರೆ, 3 ತಿಂಗಳ ಉಚಿತ ರೀಚಾರ್ಜ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆ ಲಿಂಕ್ ಅನ್ನ ಕ್ರಿಯೇಟ್ ಏನಕ್ಕೆ ಮಾಡಿದ್ರು ಅಂತಂದ್ರೆ, ಇದೇ ಒಂದು ಉದ್ದೇಶಕ್ಕೆ. ಸೊ ಸೈಬರ್ ಫ್ರಾಡ್ ಉದ್ದೇಶಕ್ಕೆ ಆ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆ ಲಿಂಕ್ ಅನ್ನ ಕ್ರಿಯೇಟ್ ಮಾಡುವಾಗ್ಲೇನೆ ಏನೇನ್ ಬೇಕೋ ಆ ರೀತಿಯಾಗಿ ಮಾಡಿದ್ರೆ, ಇದು ಕೂಡ ಆ ಬ್ಯಾಂಕ್ ನಲ್ಲಿ ಇರುವಂತಹ ಹಣವನ್ನು ಲೂಟಿ ಮಾಡೋದಕ್ಕೆ ಆ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಇದೆಲ್ಲ ಫೇಕ್ ಲಿಂಕ್ಸ್ ಅಂತಾನೆ ಹೇಳ್ಬೋದು. ಸೊ ಇದು ಫೇಕ್ ಲಿಂಕ್ ಅಂತ ಹೇಳಿದ್ರೆ ತುಂಬಾನೇ ಬರ್ತವೆ ಫೇಕ್ ಲಿಂಕ್ಸ್. ₹1 ಒಂದು ಮೊಬೈಲು, ₹10 ಒಂದು ಟಿವಿ, ಮತ್ತೆ ₹20 ಒಂದು ಲ್ಯಾಪ್ಟಾಪ್. ಸೊ ಈ ರೀತಿಯಾಗಿ ನೀವು ನೋಡಿರ್ಬೋದು. ಈ ಲೂಟ್ ಆಫರ್ಸ್ ಅವು ಇವು ಏನಾದ್ರು ಬರ್ತಾವಲ್ಲ, ಸೊ ಅವು ಕೂಡ ಕೆಲವು ಫೇಕ್ ಲಿಂಕ್ಸ್ ಇರ್ತವೆ. ಎಲ್ಲವೂ ಇರ್ತವೆ ಅಂತ ಹೇಳೋದಕ್ಕಾಗಲ್ಲ, ಕೆಲವು ಫೇಕ್ ಲಿಂಕ್ಸ್ ಇರ್ತವೆ, ಲೂಟು ಪರ್ಚೇಸ್ ಅಂತ. ಸೊ ಅದನ್ನ ನೀವು ಕೂಡ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ, ಸೊ ಒಂದು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಅಥವಾ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿರುವಂತಹ ಡೇಟಾ ಎಲ್ಲಾನು ಕೂಡ ಅವರ ಕೈಗೆ ಹೋಗುತ್ತೆ. ಸೊ ಆ ರೀತಿಯಾಗಿ ಲಿಂಕ್ ಅನ್ನ ಅವರು ಕ್ರಿಯೇಟ್ ಮಾಡಿರ್ತಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ನಿಮ್ಗೆ ಯಾರೋ ಫ್ರೀ ಗಿಫ್ಟ್ಸ್ ಅನ್ನ ಕಳಿಸಿದ್ದಾರೆ. ಸೊ ಅಲ್ಲಿ ಸ್ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಿರುಗಿ ಒಂದು ಫೋನ್ ಮೇಲೆ ಆ ಮುಳ್ಳು ಬಂದು ಕೂತ್ಕೊಳ್ಳುತ್ತೆ. ಆ ಮುಳ್ಳು ಬಂದು ಕೂತ್ಕೊಂಡಾಗ ನಿಮ್ಗೆ ಐಫೋನ್ ವಿನ್ ಆಗಿದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ಮೊಬೈಲ್ ನಂಬರ್, ಅಡ್ರೆಸ್ ಇದನ್ನೆಲ್ಲ ಕೇಳ್ತಾರೆ. ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಅದಾದ್ಮೇಲೆ OTP ಕೇಳ್ತಾರೆ, ಆಧಾರ್ ನಂಬರ್ ಕೇಳ್ತಾರೆ. ಹೀಗೆ ಕೇಳಿ ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ದುಡ್ಡನ್ನ ಖಾಲಿ ಮಾಡ್ತಾರೆ. ಸೊ ಆ ರೀತಿಯಾಗಿರೋ ಫ್ರೀ ಗಿಫ್ಟ್ಸ್ ಅನ್ನ ನಂಬೋದಕ್ಕೆ ಹೋಗ್ಬೇಡಿ. ರೀಸೆಂಟ್ ಆಗಿ ನಿನ್ನೆ ಕಳೆದ 1 ದಿನದ ಹಿಂದೆನೆ ಸೊ ಮೊಬೈಲ್ಗೆ ಬಂದ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಸೊ ಶಿಕ್ಷಕರೊಬ್ರು, ಸೊ ಓಕೆನಾ, ಕಾಲೇಜ್ ಲೆಕ್ಚರರ್ ಅನ್ಸುತ್ತೆ, ಕಾಲೇಜ್ ಲೆಕ್ಚರರ್ 13 ಲಕ್ಷವನ್ನ ಕಳ್ಕೊಂಡಿದ್ದಾರೆ. ಸೊ ಓಕೆನಾ, ಇದನ್ನ ನಂಬ್ತೀರಾ ನೀವು? ಖಂಡಿತವಾಗ್ಲು 13 ಲಕ್ಷವನ್ನ ಲೆಕ್ಚರರ್ ಕಳ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ನಡೀತಾ ಇದೆ. ಸೊ ಇದನ್ನ ನೀವು ತುಂಬಾ ಹುಷಾರಾಗಿರ್ಬೇಕು. ಸೊ ಆದ್ರಿಂದ ಯಾವುದೇ ಒಂದು ಫ್ರೀ ಕೊಡುಗೆಗಳಿಗೆ ಆಸೆ ಬಿದ್ದು ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಅಮೌಂಟ್ ನ ಕಳ್ಕೊಬೇಡಿ. ನೆಕ್ಸ್ಟ್, ನಾನು ಅವಲ್ಲಿ ಹೇಳಿದೆ ಫ್ರೀ ಗಿಫ್ಟ್ಸ್. ಸೊ ಇದು ಕೂಡ ಅಲ್ಲೇ ಬರುತ್ತೆ. ಮತ್ತೆ ಬ್ಯಾಂಕ್ ಹೆಸರಿನಲ್ಲಿ ಫೋನ್ ನಂಬಬೇಡಿ. ನಾನು ಅವಲ್ಲಿ ಹೇಳಿದೆ OTP ಹೆಸರಿನಲ್ಲಿ ಅಂದ್ರೆ ಕಾಲ್ ಮಾಡ್ತಾರೆ ಅಂತ ಹೇಳಿದೆ. ಕೆಲವರು ನಿಮ್ಮ ಒಂದು ATM ಡಿಆಕ್ಟಿವೇಟ್ ಆಗಿದೆ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಆಕ್ಟಿವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ ಅಂತ ಕೆಲವರು ಕಾಲ್ ಮಾಡ್ತಾರೆ. ಸೊ ಯಾವುದೇ ಬ್ಯಾಂಕ್ನವರಾಗ್ಲಿ, ಸರ್ಕಾರಿ ಅಧಿಕಾರಿಗಳಾಗ್ಲಿ, ಸೊ ಈ ರೀತಿಯಾಗಿ ಕಾಲ್ ಮಾಡೋದಿಲ್ಲ. ಸೊ ಓಕೆನಾ, ಸೊ ಹಾಗಾಗಿ ತುಂಬಾ ಹುಷಾರಾಗಿರಿ. ನಾನು ಅವಲ್ಲಿ ಹೇಳ್ದಂಗೆ ನನಗೆ 2 ರಿಂದ 3 ಸಾರಿ ಈ ರೀತಿಯಾಗಿ ಕಾಲ್ ಬಂದಿದೆ. ನನಗೆ ಗೊತ್ತಿರೋದ್ರಿಂದ ನಾನು ಬಚಾವಾದೆ. ಸೊ ಓಕೆನಾ, ನಾನು ಅವ್ರಿಗೆ ಆಟ ಆಡಿಸ್ದೆ. ಅಂದ್ರೆ ನಾನೇ ಬೇಕು ಅಂತಾನೆ ರಾಂಗ್ ನಂಬರ್ ಅನ್ನ ಹೇಳಿ, ಅಂದ್ರೆ 6 ನಂಬರ್ ಬರುತ್ತೆ, 6 ನಂಬರ್ ಅಲ್ಲಿ ರಾಂಗ್ ನಂಬರ್ ಅನ್ನ ಹೇಳಿ ಕೊನೆಗೆ ಅವರೇ ಕಟ್ ಮಾಡಿದ್ರು. ಸೊ ಹಾಗಾಗಿ ಗೊತ್ತಿರೋದ್ರಿಂದ ಬಚಾವಾದೆ.
ಇನ್ ಕೇಸ್ ಏನಾದ್ರು ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಸೊ ನಾನು ಕೂಡ ಹಣವನ್ನ ಕಳ್ಕೊಂತ ಇದ್ದೆ ಅವಾಗ ಒಂದ್ 2-3 ವರ್ಷದ ಹಿಂದೆ. ಸೊ ಹಾಗಾಗಿ ಯಾರೇ ಫೋನ್ ಮುಖಾಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಆಧಾರ್ ಡೀಟೇಲ್ಸ್ ಏನೇ ಕೇಳಿದ್ರು ಶೇರ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ನಂಬಿಕಸ್ಥರು ಆದ್ರೆ ಅಥವಾ ಏನೋ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಅವಾಗ ಮಾತ್ರ ಕೊಡಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಅಪರಿಚಿತರು ಏನಾದ್ರು ಕಾಲ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ, ಏನೋ ಒಂದು ನೆಪ ಹೇಳ್ತಾರೆ ಅವರು. ಸೊ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಏನೋ ಒಂದು ನೆಪ ಹೇಳ್ತಾರೆ. ಅಪರಿಚಿತ ವ್ಯಕ್ತಿಯಿಂದ ಯಾವುದೇ ಒಂದು ಕಾಲ್ ಬಂದು ಬ್ಯಾಂಕ್ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್ ಏನೇ ಕೇಳಿದ್ರು ಕೂಡ ಕೊಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಮೇನ್ ಆಗಿ OTP ನಂಬರ್ನ ಕೊಡೋದಕ್ಕೆ ಹೋಗಬೇಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫೇಕ್ ಡೆಲಿವರಿ. ಇವಾಗ ಫೇಕ್ ಡೆಲಿವರಿ ಹೆಸರಲ್ಲೂ ಕೂಡ ಸ್ಕ್ಯಾಮ್ ಆಗ್ತಾ ಇದೆ. ಅಂತಂದ್ರೆ ನೀವು ಏನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋದೇ ಇಲ್ಲ, ನೀವು ಏನನ್ನು ಕೂಡ ಬುಕ್ ಮಾಡಿರೋದೇ ಇಲ್ಲ, ಆದ್ರೂ ಕೂಡ ನಿಮ್ಮ ಹೆಸರಿಗೆ ಪಾರ್ಸೆಲ್ ಬಂದಿರುತ್ತೆ. ಸೊ ಇವಾಗ ಯಾರೋ ಬಂದ್ರು ಅಂತ ಅನ್ಕೊಳ್ಳಿ, ಏನೋ ಒಂದು ದೊಡ್ಡ ಬಾಕ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅಂತ ಹೇಳ್ತಾನೆ. ಸೊ ನೀವು ಯಾವ್ದು ಆರ್ಡರ್ ಮಾಡಿರೋದೇ ಇಲ್ಲ. ಸೊ ಅವಾಗ ನೀವು ಏನ್ ಮಾಡ್ತೀರಾ? ಸೊ ಹೌದಾ, ಏನೋ ದೊಡ್ಡ ಬಾಕ್ಸ್ ಬಂದಿದೆ, ಏನೋ ಇರುತ್ತೆ, ಸೊ ನಮ್ಮ ಹೆಸರಿಗೆ ಬಂದಿದೆ, ನಾವ್ಯಾಕೆ ಬಿಡೋಣ ಅಂತ ನೀವೇನ್ ಮಾಡ್ತೀರಾ? ಯಾವುದೇ ಆರ್ಡರ್ ಬಂದಿಲ್ಲ ಅಂತಂದ್ರು, ಅಂದ್ರೆ ನೀವು ಯಾವುದೇ ಆರ್ಡರ್ ಅನ್ನ ಮಾಡಿರೋದಿಲ್ಲ ಅಂತಂದ್ರು ಕೂಡ ನೀವು ಅದನ್ನ ಈಸ್ಕೊಳ್ಳಕ್ಕೆ ಟ್ರೈ ಮಾಡ್ತೀರಾ. ಅಂದ್ರೆ ಫ್ರೀ ಆಗಿ ಬಂದಿದೆಯಲ್ಲ, ಬರ್ಲಿ ಬಿಡು ಅಂತ ಟ್ರೈ ಮಾಡ್ತೀರಾ. ಆದ್ರೆ ಎಲ್ಲರೂ ಹೀಗೆ ಮಾಡ್ತೀರಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರು ಮಾಡಿದ್ದಾರೆ. ಸೊ ರಿಯಲ್ ಆಗಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಕೆಲವರು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಕೆಲವರು ಇದು ನಮ್ಮದಲ್ಲ, ನಾನ್ ಬುಕ್ ಮಾಡಿಲ್ಲ ಅಂತ ಹೇಳಿ ವಾಪಸ್ ಕಳ್ಸಿದ್ದಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ? ಇಲ್ಲಿ ವಾಪಸ್ ಕಳ್ಸಿದ್ರು ಪ್ರಾಬ್ಲಮ್ಮೆ, ಮತ್ತೆ ರಿಸೀವ್ ಮಾಡ್ಕೊಂಡ್ರು ಪ್ರಾಬ್ಲಮ್ಮೆ. ಎರಡೂ ಕೂಡ ಪ್ರಾಬ್ಲಮ್ಮೆ. ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಯಾವ್ದೋ ಒಂದು ಬಾಕ್ಸ್ ಬಂತು, ಪಾರ್ಸೆಲ್ ಬಂತು, ಇವಾಗ ನೀವು ಅದನ್ನ ತಗೊಳ್ತಾ ಇದೀರಾ. ಸೊ ನಿಮ್ಗೆ ಗೊತ್ತು ಅದು ನಮ್ದಲ್ಲ ಅಂತ, ಅದು ಕೂಡ ತಗೊಳ್ತಾ ಇದೀರಾ ಅಂತ ಅನ್ಕೊಳ್ಳಿ. ಸೊ ಓಕೆನಾ, ಅವಾಗ ನಿಮ್ಗೆ ಒಂದು OTP ನಂಬರ್ ಬರುತ್ತೆ ಮೇಡಮ್ ಹೇಳಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ OTP ನಂಬರ್ ಇಂದ ನಿಮ್ಮ ಒಂದು ಬ್ಯಾಂಕಿನಲ್ಲಿರುವಂತಹ ದುಡ್ಡನ್ನ ಕಳ್ತನ ಮಾಡ್ತಾರೆ, ಅಂದ್ರೆ ಮಾಯ ಮಾಡ್ತಾರೆ. ಇದು ರಿಸೀವ್ ಮಾಡ್ಕೊಂಡ್ರೆ, ಅಂದ್ರೆ ನೀವು ಆ ಒಂದು ಪಾರ್ಸಲ್ ಅನ್ನು ತಗೊಂಡ್ರೆ. ಸೊ ಓಕೆನಾ, ಇನ್ ಕೇಸ್ ನೀವೇನಾದ್ರೂ ಪಾರ್ಸಲ್ ಅನ್ನ ತಗೊಂಡಿಲ್ಲ ಅಂತ ಅನ್ಕೊಳ್ಳಿ. ಓಕೆನಾ, ನೀವು ಪಾರ್ಸಲ್ ಅನ್ನ ತಗೊಂಡಿಲ್ಲ, ಇದು ನಮ್ದಲ್ಲ, ನಾನ್ ಬುಕ್ ಮಾಡಿಲ್ಲ ಅಂತ ಹೇಳಿ ಕಳ್ಸ್ಬಿಡ್ತೀರಾ, ಕಳಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಅವಾಗ ಇನ್ನೊಂದು ಅವರು ಒಂದು ಬಾಣವನ್ನ ಬಿಡ್ತಾರೆ. ನಿಮ್ಮ ಒಂದು ಆರ್ಡರ್ ಕ್ಯಾನ್ಸಲ್ ಆಗ್ಬೇಕು ಅಂತಂದ್ರೆ ಒಂದು OTP ನಂಬರ್ ಬರುತ್ತೆ, ಆ OTP ನಂಬರ್ ಹೇಳಿದ್ರೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ OTP ನಂಬರ್ ನ ನಿಮ್ಗೆ ಕಳಿಸ್ತಾರೆ. ಸೊ ಈ ರೀತಿಯಾಗಿ ಕಳಿಸಿ ನಿಮ್ಮ ಅಕೌಂಟಿನಲ್ಲಿರುವಂತಹ ಹಣವನ್ನ ಖಾಲಿ ಮಾಡ್ತಾರೆ, ಅಂದ್ರೆ ಲೂಟಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಫೇಕ್ ಡೆಲಿವರಿ ನೀವೇನಾದ್ರೂ ಆರ್ಡರ್ ಮಾಡೇ ಇಲ್ಲ ಅಂತ ಅನ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ಯಾವುದೇ ಗಿಫ್ಟ್ಸ್ ಅನ್ನ, ಯಾವುದೇ ಬಾಕ್ಸ್ ಅನ್ನ, ಯಾವುದೇ ಪಾರ್ಸಲ್ ನ ರಿಸೀವ್ ಮಾಡ್ಕೋಬೇಡಿ. ಮತ್ತೆ ನೀವು ಯಾವುದೇ ಬುಕ್ ಮಾಡಿದ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಬುಕ್ ಮಾಡಿಲ್ಲ ಅಂತಂದ್ರೂ ಕೂಡ ಅದನ್ನ ಅಂತ ಸಂದರ್ಭದಲ್ಲಿ OTP ನಂಬರ್ ಅನ್ನ ಹೇಳೋದಕ್ಕೆ ಹೋಗ್ಬೇಡಿ. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಫೋನ್ ಅಥವಾ ATM ಕಾರ್ಡ್ ಹಿಂದೆ ಬರೆಯಬೇಡಿ. ಕೆಲವರು ನಾನು ನೋಡಿದೀನಿ, ATM ಕಾರ್ಡ್ ಹಿಂದೆ, ಅಂದ್ರೆ ಡೆಬಿಟ್ ಕಾರ್ಡ್ ಹಿಂದೆ ಅಥವಾ ಕ್ರೆಡಿಟ್ ಕಾರ್ಡ್ ಹಿಂದೆ ಅದರ ಒಂದು ಪಾಸ್ವರ್ಡ್ ಅನ್ನ, ಅದರ ಒಂದು ಪಿನ್ ಅನ್ನ ಬರೆಯುವಂತದ್ದು. ಮತ್ತೆ ಫೋನ್ ಹಿಂದೆ, ಸೊ ಫೋನ್ ಹಿಂದೆ ಇರುತ್ತಲ್ಲ, ಅಲ್ಲಿ ಮೊಬೈಲ್ ಪಾಸ್ವರ್ಡ್ ಅನ್ನ ಬರೆಯುವಂತದ್ದು. ಮತ್ತೆ ಗೂಗಲ್ ಪೇ, ಫೋನ್ ಪೇ, UPI ಪಿನ್ ಅನ್ನ ಬರೆಯುವಂತದ್ದು. ಯಾಕಂದ್ರೆ ಮರ್ತೋಗ್ತೀವಂತ ಒಂದು ರೀಸನ್ ಗೆ ಅಲ್ಲಿ ಬರೀತಾರೆ. ಮತ್ತೆ ATM ಕಾರ್ಡ್ ಮೇಲೂ ಪಿನ್ ಅನ್ನ ಬರೀತಾರೆ. ಈ ರೀತಿಯಾಗಿ ತಪ್ಪು ಮಾಡ್ಬೇಡಿ. ಇನ್ ಕೇಸ್ ನಿಮ್ಮ ಒಂದು ATM ಕಾರ್ಡ್ ಏನಾದ್ರು, ಡೆಬಿಟ್ ಕಾರ್ಡ್ ಏನಾದ್ರು ಕಳೆದೋಯ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಎಷ್ಟಿದೆ ಅದನ್ನ ಸಮೇತವಾಗಿ ₹1 ಬಿಡದಂಗೂ ಕೂಡ ಖಾಲಿ ಮಾಡ್ಬಿಡ್ತಾರೆ. ಓಕೆನಾ. ಸೊ ಹಾಗಾಗಿ ATM ಕಾರ್ಡ್ ಇಂದಗಳು ಯಾವುದೇ ಕಾರಣಕ್ಕೂ ಪಿನ್ ನಂಬರ್ ಅನ್ನ ಬರೆಯೋದಕ್ಕೆ ಹೋಗಬೇಡಿ. ಮತ್ತೆ ಫೋನ್ ಹಿಂದೆಗಡೆನೂ ಕೂಡ ನಿಮ್ಮ ಮೊಬೈಲ್ ಪಾಸ್ವರ್ಡ್, ನಿಮ್ಮ UPI ID, ಅಂದ್ರೆ ಒಂದು UPI ನೀವು ಫೋನ್ ಪೇ ಅಲ್ಲಿ ಅಮೌಂಟ್ ಹಾಕುವಂತ ಸಂದರ್ಭದಲ್ಲಿ ಒಂದು ಪಿನ್ ಬರುತ್ತಲ್ಲ, ಆ ಪಿನ್ ಅನ್ನ ಕೂಡ ಎಲ್ಲೂ ಕೂಡ ಬರೋದಕ್ಕೆ ಹೋಗ್ಬೇಡಿ. ಸೊ ಓಕೆನಾ. ಸೊ ಇದಿಷ್ಟು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಇವಾಗ ನಿಮ್ಗೆ ಒಂದು ಐಡಿಯಾ ಬಂತು, ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ ಈ ತಪ್ಪುಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಒಂದು ಐಡಿಯಾ ಬಂತು. ಹಾಗಾದ್ರೆ ಇವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ನ ಸಮಸ್ಯೆಗಳನ್ನ ಬ್ಯಾಂಕ್ ನಲ್ಲಿ ಬಗೆಹರಿಸ್ಕೋಬೇಕು. ಸೊ ನಾನು ಅವಾಗಲೇ ಹೇಳ್ದಂಗೆ ಬ್ಯಾಂಕ್ ಹೆಸರಿನಲ್ಲಿ ಕಾಲ್ ಮಾಡ್ತಾರೆ, OTP ನಂಬರ್ ನ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ ಯಾರು ಕೂಡ ಬ್ಯಾಂಕ್ ಕಡೆಯಿಂದ ಫೋನ್ ಮಾಡೋದಿಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ನಿಮ್ಮ ಒಂದು ATM ಕಾರ್ಡ್ ಬ್ಲಾಕ್ ಆಯ್ತಾ, ಬ್ಯಾಂಕ್ ನಲ್ಲಿ ಹೋಗಿ ಲೆಟರ್ ಕೊಡಿ, ಅಂದ್ರೆ ಒಂದು ಫಾರ್ಮ್ ಕೊಡಿ, ಅಲ್ಲಿ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ, ಅದನ್ನು ಕೂಡ ಬ್ಯಾಂಕ್ ನಲ್ಲಿ ಹೋಗಿ ಪರಿಹರಿಸ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಬ್ಯಾಂಕ್ ನಲ್ಲೇ ನಿಮ್ಮ ಬ್ಯಾಂಕ್ ವ್ಯವಹಾರಗಳನ್ನ ಬ್ಯಾಂಕ್ ನಲ್ಲೇ ಬಗೆಹರಿಸ್ಕೋಬೇಕು. ಇಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಲ್ಲೂ ಕೂಡ ಹೋಗ್ಬೇಡಿ. ನೆಕ್ಸ್ಟ್, ಆದಷ್ಟು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಗೌಪ್ಯವಾಗಿಡಿ. ನಾನು ಅವಾಗಲೇ ಹೇಳಿದೆ, ಬ್ಯಾಂಕ್ ಡೀಟೇಲ್ಸ್, ಮತ್ತೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ಮೊಬೈಲ್ ನಂಬರ್, ಆಧಾರ್ ಡೀಟೇಲ್ಸ್, ಇದನ್ನೆಲ್ಲ ಕೂಡ ಗೌಪ್ಯವಾಗಿಡಿ. ಯಾರಿಗೂ ಕೂಡ ಪರ್ಸನಲ್ ಡೀಟೇಲ್ಸ್ ಬೇಗ ಸಿಗ್ಬಾರ್ದು. ಸೊ ಓಕೆನಾ. ಕೆಲವೊಂದ್ ಟೈಮು ನಿಮ್ಗೆ ಕೂಡ ಗೊತ್ತಾಗ್ಬಾರ್ದು ಎಲ್ಲಿಟ್ಟಿದೀವಿ ಅಂತ, ಅಂದ್ರೆ ಕಳೆದಾಕ್ ಬಿಡೋದಂತಲ್ಲ. ಸೊ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಆದಷ್ಟು ಗೌಪ್ಯವಾಗಿಡಬೇಕು.
ಸೊ ಓಕೆನಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಆನ್ಲೈನ್ ವ್ಯವಹಾರವನ್ನ ನೀವೇ ಮಾಡಬೇಕು. ಸೊ ಕೆಲವರನ್ನ ನಾನು ನೋಡಿದ್ದೀನಿ, ಗೂಗಲ್ ಪೇ ಅಥವಾ ಫೋನ್ ಪೇ ಎಲ್ಲ ಬೇರೆಯವರ ಕೈಯಲ್ಲಿ ಮಾಡಿಸುವಂತದ್ದು, ಮತ್ತೆ ಬ್ಯಾಂಕ್ ವ್ಯವಹಾರಗಳನ್ನ ಬೇರೆಯವರ ಕೈಯಲ್ಲಿ ಮಾಡಿಸುವಂತದ್ದು, ಅದು ಕ್ಯಾಶ್ ವಿತ್ಡ್ರಾಲ್ ಆಗಿರ್ಬೋದು, ಅದು ಅಥವಾ ATM ಮುಖಾಂತರ ಕ್ಯಾಶ್ ಅನ್ನ ತಗೊಂಡು ಬರುವಂತದ್ದಾಗಿರ್ಬೋದು, ಅಮೌಂಟ್ ಅನ್ನ ಹಾಕುವಂತದ್ದಾಗಿರ್ಬೋದು, ಇದನ್ನೆಲ್ಲ ಬೇರೆಯವರ ಕೈಯಲ್ಲಿ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ಮ ಆನ್ಲೈನ್ ವ್ಯವಹಾರವನ್ನ ನೀವೇ ಮಾಡಿ. ನಿಮ್ಗೆ ಫೋನ್ ಪೇ ಅನ್ನ ಅಮೌಂಟ್ ಅನ್ನ ಬೇರೆಯವರಿಗೆ ಕಳಿಸೋದಕ್ಕೆ ಬರೋದಿಲ್ವಾ, ಸ್ವಲ್ಪ ದಿನಗಳು ಕಲ್ತ್ಕೊಳ್ಳಿ. ಒಂದು ದಿನಕ್ಕೆ ಒಂದು 5 ನಿಮಿಷ ಟೈಮ್ ಕೊಟ್ಟರು ಕೂಡ ಒಂದು ವಾರದಲ್ಲಿ ನೀವು ಕಲ್ತು ಬಿಡ್ತೀರಾ. ಒಂದು ವಾರನೂ ಕೂಡ ಬೇಕಾಗಿಲ್ಲ, ಒಂದು 2 ದಿನದಲ್ಲಿ ಕಲ್ತು ಬಿಡ್ತೀರಾ. ಸೊ ಓಕೆನಾ. ಸೊ ಹಾಗಾಗಿ ಸೊ ನಿಮ್ಮ ಒಂದು ಆನ್ಲೈನ್ ವ್ಯವಹಾರ ಅಂದ್ರೆ ಬ್ಯಾಂಕಿಂಗ್ ಆನ್ಲೈನ್ ವ್ಯವಹಾರವನ್ನ ನೀವೇ ಮಾಡ್ಬೇಕು. ನಿಮ್ಗೆ ಫೋನ್ ಪೇ ಮುಖಾಂತರ ಬೇರೆಯವ್ರಿಗೆ ಹಣ ಹಾಕೋದಾಗಿರ್ಬೋದು, ಅಥವಾ ಬ್ಯಾಂಕ್ ನ ಯಾವುದೇ ವ್ಯವಹಾರ ಇದ್ರೂ ಕೂಡ ನೀವೇ ಸ್ವತಃ ಆ ಒಂದು ವ್ಯವಹಾರವನ್ನ ಮಾಡ್ಬೇಕು. ಸೊ ಓಕೆನಾ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಇಡಬೇಕು ನಿಮ್ಮ ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಲ್ಲಿ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಹೆಸರಿನಲ್ಲಿರುವಂತ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, UPI ನಂಬರ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ವಾಟ್ಸಪ್ ಸೆಕ್ಯೂರಿಟಿ ವೆರಿಫಿಕೇಶನ್ ಕೋಡ್ ಅಂತ ಬರುತ್ತೆ ಅದು, ಮತ್ತೆ ನಿಮ್ಮ ಒಂದು ಫೇಸ್ಬುಕ್ ಪಾಸ್ವರ್ಡ್, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್, ಮೊಬೈಲ್ ಪಾಸ್ವರ್ಡ್ ಎಲ್ಲಾನು ಕೂಡ ಆದಷ್ಟು ಯುನೀಕ್ ಆಗಿ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಇರಬೇಕು. ಹಾಗಾದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಹೇಗೆ ಇಡೋದು ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತೆ ಬೈಕ್ ನಂಬರ್, ಮೊಬೈಲ್ ನಂಬರ್ ಬಿಟ್ಟು ಬೇರೆ ತರ ಟ್ರೈ ಮಾಡಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು @ ಸಿಂಬಲ್ ಇದೆ, ಮತ್ತೆ ಇಲ್ಲಿ ಹ್ಯಾಶ್ಟ್ಯಾಗ್ ಇದೆ, ಸೊ ಹ್ಯಾಶ್ಟ್ಯಾಗ್ ಸಿಂಬಲ್ ಇದೆ, ಮತ್ತೆ ಇಲ್ಲಿ ಡಾಲರ್ ಸಿಂಬಲ್ ಇದೆ, ಮತ್ತೆ ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಇದೆ. ಸೊ ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಬೇಕು. ಮತ್ತೆ ಒಂದು 8 ರಿಂದ 10 ಕ್ಯಾರೆಕ್ಟರ್ ಇರಬೇಕು. ಅಂದ್ರೆ ನೀವು ಇಡುವಂತ ಪಾಸ್ವರ್ಡ್ 8 ರಿಂದ 10 ಕ್ಯಾರೆಕ್ಟರ್ ಇರಬೇಕು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ನಂಬರ್ ಯೂಸ್ ಮಾಡಿದೀನಿ, ಲೆಟರ್ಸ್ ಯೂಸ್ ಮಾಡಿದೀನಿ. ಸೊ ಹಾಗೆ ನೀವು ನೋಡ್ತಿರ್ಬೋದು 6 ಮತ್ತೆ @ ಯೂಸ್ ಮಾಡಿದೀನಿ, ಮತ್ತೆ 9 ನಂಬರ್ ಯೂಸ್ ಮಾಡಿದೀನಿ, ಮತ್ತೆ ಇಲ್ಲಿ ಸಿಂಬಲ್ ಅನ್ನು ಯೂಸ್ ಮಾಡಿದೀನಿ, ಡಾಲರ್ ಸಿಂಬಲ್ ಅನ್ನು ಯೂಸ್ ಮಾಡಿದೀನಿ, ಮತ್ತೆ ಇಲ್ಲಿ U ಯೂಸ್ ಮಾಡಿದೀನಿ, ಸ್ಮಾಲ್ ಲೆಟರ್ U ಯೂಸ್ ಮಾಡಿದೀನಿ, ಮತ್ತೆ ಸ್ಟಾರ್ ಯೂಸ್ ಮಾಡಿದೀನಿ, ಸ್ಮಾಲ್ ಲೆಟರ್ D ಯೂಸ್ ಮಾಡಿದೀನಿ, ಮತ್ತೆ ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡಿದೀನಿ, ಮತ್ತೆ S ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದೀನಿ, ಮತ್ತೆ S ಸ್ಮಾಲ್ ಲೆಟರ್ ಯೂಸ್ ಮಾಡಿದೀನಿ, ಮತ್ತೆ ಇಲ್ಲಿ ಓಪನ್ ಬ್ರಾಕೆಟ್ ಸಿಂಬಲ್ ಅನ್ನು ಯೂಸ್ ಮಾಡಿದೀನಿ, ಮತ್ತೆ ಇಲ್ಲಿ F ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದೀನಿ, ಮತ್ತೆ ಇಲ್ಲಿ AND ಅನ್ನುವಂತ ಸಿಂಬಲ್ ಅನ್ನು ಯೂಸ್ ಮಾಡಿದೀನಿ. ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಯಲ್ಲಿ ನಂಬರ್ ಮತ್ತೆ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಬಿಗ್ ಲೆಟರ್ಸ್, ಈ ರೀತಿಯಾಗಿ ನೀವು ಎಲ್ಲಾನು ಕೂಡ ಮಿಕ್ಸ್ ಮಾಡಿ ಮಾಡೋದ್ರಿಂದ ಏನು ಈ ಒಂದು ಪಾಸ್ವರ್ಡ್ ಅನ್ನ ಕದಿಯೋದಕ್ಕೆ ಟ್ರೈ ಮಾಡ್ತಾರಲ್ಲ, ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರಲ್ಲ, ಸೊ ಇದು ತುಂಬಾನೇ ಕಷ್ಟ ಆಗುತ್ತೆ ಅವರಿಗೆ. ತುಂಬಾನೇ ಕಷ್ಟ ಆಗಿ ಒಂದೊಂದ್ಸಾರಿ ಇದು ಬೇಡವೇ ಬೇಡ ಇವ್ರ ಸಮಸ್ಯೆ ಅಂತ ಬಿಡುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪಾಸ್ವರ್ಡ್ ಅನ್ನ ಸ್ಟ್ರಾಂಗ್ ಆಗಿಡಿ. ಆದ್ರಿಂದ 8 ರಿಂದ 10 ಕ್ಯಾರೆಕ್ಟರ್ಸ್ ಇರಬೇಕು. ಅಂದ್ರೆ ನೀವು ಇಡುವಂತ ಪಾಸ್ವರ್ಡ್ 8 ರಿಂದ 10 ಕ್ಯಾರೆಕ್ಟರ್ಸ್ ಇರಬೇಕು. ಈ ರೀತಿಯಾಗಿ ಯೂನಿಕ್ ಆಗಿ ಇರಬೇಕು. ಹಾಗಾದ್ರೆ ಪಾಸ್ವರ್ಡ್ ಅನ್ನ ನಂಬರ್ ಇಡುವಾಗ ಯಾವ ರೀತಿ ಇಡಬೇಕು ಅಂದ್ರೆ 4 ನಂಬರ್ ಇಡ್ತಿರಲ್ಲ, ನಿಮ್ಮ ಒಂದು ಫೋನ್ ಪೇ ನಂಬರ್ ಆಗಿರ್ಬೋದು, UPI ನಂಬರ್, ಗೂಗಲ್ ಪೇ ನಂಬರು, ಒಂದು 6 ನಂಬರ್ ಅಥವಾ 4 ನಂಬರ್ ಬರುತ್ತೆ. ಆ ನಂಬರ್ ಅನ್ನ ಹೇಗೆ ಇಡಬೇಕು ಅಂತ ಇವಾಗ ಕೊಡ್ತೀನಿ. ನಿಮ್ಮ ಫೋನ್ ಲಾಕ್ ನಂಬರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಂಬರ್ ಅನ್ನ ಪಾಸ್ವರ್ಡ್ ಅನ್ನ ನಂಬರ್ ಇಡುವಾಗ ಯಾವ ರೀತಿಯಾಗಿ ಇಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಈ ರೀತಿಯಾಗಿ ಡಬಲ್ ಡಿಜಿಟ್ ಅನ್ನ ಯೂಸ್ ಮಾಡಬಾರ್ದು. ಅಂದ್ರೆ ಒಂದೇ ಸಂಖ್ಯೆಯನ್ನ 2 ಬಾರಿ ಯೂಸ್ ಮಾಡಬಾರ್ದು ನೀವು. ಸೊ ಓಕೆನಲ್ಲಿ 5566 ಇದೆ. ಸೊ ಈ ರೀತಿಯಾಗಿ ಯೂಸ್ ಮಾಡಬೇಡಿ. ತುಂಬಾ ಜನ ಇದೇ ರೀತಿಯಾಗಿ ಇಡ್ತಾರೆ, ಇದನ್ನ ಇಡೋದಕ್ಕೆ ಹೋಗ್ಬೇಡಿ. ಸೊ ಈ ರೀತಿಯಾಗಿ ಒಂದೇ ನಂಬರ್ ಅನ್ನ ಎರಡೆರಡು ಸಾರಿ ಯೂಸ್ ಮಾಡಬೇಡಿ. ಹಾಗಾದ್ರೆ ಯಾವ ರೀತಿ ಇಡಬೇಕು ಅಂತ ನೀವು ಕೇಳ್ಬೋದು ನೋಡಿ. ಒಂದು ಇಟ್ಟಿದಂತ ನಂಬರ್ ಅನ್ನ ಮತ್ತೊಂದು ಬಾರಿ ಇಡಬಾರ್ದು. ಅಂದ್ರೆ ಮತ್ತೊಂದು ಬಾರಿ ಅದು ರಿಪೀಟ್ ಆಗ್ಬಾರ್ದು. ಇಲ್ಲಿ ನೀವು ನೋಡ್ತಿರ್ಬೋದು 5689, ಇದರಲ್ಲಿ ಯಾವ ಒಂದು ನಂಬರ್ ಕೂಡ ರಿಪೀಟ್ ಆಗಿಲ್ಲ. ಓಕೆನಾ. ಈ ರೀತಿಯಾಗಿ ನೀವು ನಂಬರ್ ಇಡುವಂತ ಸಂದರ್ಭದಲ್ಲಿ, ಪಾಸ್ವರ್ಡ್ ಅನ್ನ ನಂಬರ್ ಇಡುವಂತ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಪಾಸ್ವರ್ಡ್ ಅನ್ನ ಇಡಬೇಕು. ರಿಪೀಟ್ ನಂಬರ್ ನ ಇಡಬೇಡಿ. ಸೊ ಓಕೆ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.